Next problem is, give the signs of Q, W, delta T and delta U for adiabatic free expansion of an ideal gas. ಈ ಪ್ರಾಬ್ಲಮ್ ಏನಿದೆ, ಅಡಿಯಾಬ್ಯಾಟಿಕ್ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್. ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್ ಅಂತ ಹೇಳ್ತಾನೆ. ಏನು ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್ ಅಂದರೆ, ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್ ಫ್ರಮ್ ಹೈ ಪ್ರೆಷರ್ ಇಂಟು ವ್ಯಾಕ್ಯೂಮ್, ದಟ್ ಈಸ್ ಝೀರೋ ಪ್ರೆಷರ್. ಆ್ಯಂಡ್ ಅಡಿಯಾಬ್ಯಾಟಿಕ್ ಫ್ರೀ ಎಕ್ಸ್ಪ್ಯಾನ್ಷನ್ ಅಂತಾನೆ, ದ ಪ್ರೋಸೆಸ್ ಈಸ್ ಕ್ಯಾರಿಡ್ ಔಟ್ ಅಂಡರ್ ಅಡಿಯಾಬ್ಯಾಟಿಕ್ ಕಂಡೀಷನ್ ಅಂತಾನೆ. ಏನು ಅಡಿಯಾಬ್ಯಾಟಿಕ್ ಕಂಡೀಷನ್ ಅಂದರೆ, adiabatic process is one during which heat energy neither enters into the system nor leaves the system. ಸಿಸ್ಟಮ್ಗೆ ಹೀಟ್ ಎನರ್ಜಿ ಎಂಟ್ರ್ ಆಗಲ್ಲ, ಸಿಸ್ಟಮ್ನಿಂದ ಹೀಟ್ ಎನರ್ಜಿ ಹೊರಗೆ ಬರಲ್ಲ. ಇದು ಅಡಿಯಾಬ್ಯಾಟಿಕ್ ಪ್ರೋಸೆಸ್ನ ಕಂಡೀಷನ್. ಓಕೆ, ಈ ಪ್ರೋಸೆಸ್ನಲ್ಲಿ ಸೈನ್ಸ್ ಏನಿರುತ್ತೆ, ಚಿಹ್ನೆಗಳು ಏನಿರುತ್ತೆ ಯಾವುದಕ್ಕೆ? ಕ್ಯೂ ಅಂದರೆ ಹೀಟ್ ಅಬ್ಸಾರ್ಬ್ಡ್ ಆರ್ ಲಿಬರೇಟೆಡ್, ಒನ್. W, work done, that is work done by the system or on the system. Delta T, temperature change, and delta U, okay, that is Q, delta T, W, work done, delta T and delta U. ಇವಿಷ್ಟರ ಸೈನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಬೇಕು ನೀವಿಲ್ಲಿ. ಓಕೆ, ಏನು ಹೇಳ್ತಾನೆ ಇಲ್ಲಿ? ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತಾನೆ. ಅಡಿಯಾಬ್ಯಾಟಿಕ್ ಪ್ರೋಸೆಸ್ನಲ್ಲಿ ಏನಾಗುತ್ತೆ? ಹೀಟ್ ಎನರ್ಜಿ ನೀದರ್ ಅಬ್ಸಾರ್ಬ್ಡ್ ನಾರ್ ಲಿಬರೇಟೆಡ್. ದೇರ್ ಫೋರ್ ಕ್ಯೂ ಈಸ್ ಈಕ್ವಲ್ ಟು ಝೀರೋ. ಕ್ಯೂಗೆ ಪ್ಲಸ್ ಆರ್ ಮೈನಸ್ ಸೈನ್ ಯಾವುದೂ ಇರಲ್ಲ. ಪ್ಲಸ್ ಸೈನು ಇರಲ್ಲ, ಮೈನಸ್ ಸೈನು ಇರಲ್ಲ, ಬಿಕಾಸ್ ಕ್ಯೂ ಈಸ್ ಝೀರೋ. ಓಕೆ, ನೆಕ್ಸ್ಟ್ ಡಬ್ಲ್ಯೂ. ವಾಟ್ ಈಸ್ ಡಬ್ಲ್ಯೂ? ವರ್ಕ್ ಡನ್. ವರ್ಕ್ ಡನ್ ಏನಿರುತ್ತೆ ಇಲ್ಲಿ? Process is free expansion. During free expansion of gas, work done is zero. Okay, so illu aste neither positive nor negative siktu. Okay, delta U ಏನಿರುತ್ತೆ ನೋಡಿ. See, you know first law of thermodynamics. First law of thermodynamics states Q is equal to delta U plus W or delta U minus W. That is work done by the system or work done on the system. So Q, for this process Q is 0 and W is also 0, therefore delta U is 0. So sign of delta U is neither positive nor negative. Illu yav sign iralla. Okay, and since delta U is 0, delta T is also 0. ಟೆಂಪ್ರೇಚರ್ ಚೇಂಜ್ ಏನಾಗಿರುತ್ತೆ? ಅದು ಝೀರೋ ಆಗಿರುತ್ತೆ. ವ್ಯಾಕ್ಯೂಮ್ಗೆ ಎಕ್ಸ್ಪ್ಯಾಂಡ್ ಆದ ಗ್ಯಾಸ್ ಪ್ರೆಷರ್ನಲ್ಲಿರೋ ಸಿಸ್ಟಮ್ದು ಟೆಂಪ್ರೇಚರ್ ಎಷ್ಟು ಫಾಲ್ ಆಗುತ್ತೋ, ಗ್ಯಾಸ್ ಯಾವುದಕ್ಕೆ ಎಂಟ್ರ್ ಆಗುತ್ತೋ ಅದರ ಟೆಂಪ್ರೇಚರ್ ಅಷ್ಟೇ ರೈಸ್ ಆಗಿರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಟು ಟೆಂಪ್ರೇಚರ್ ಝೀರೋ ಆಗಿರುತ್ತೆ. ಸೊ ಡೆಲ್ಟಾ ಟಿ ಇಸ್ ಆಲ್ಸೋ ಝೀರೋ. ಓಕೆ, ಇದು ಈ ಪ್ರಾಬ್ಲಮ್ ಇದು. ಎಸ್, ಒನ್ ಈಸ್, what happens to entropies of system and surroundings when water freezes in a beaker? Carefully read the problem and try to understand it. ನೀವು ಒಂದು ಸಾರಿ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ್ರೆ ಸಾಲ್ವ್ ಮಾಡೋದು ತುಂಬ ಈಸಿ ಇರುತ್ತೆ. ಓಕೆ, ಏನು ಹೇಳ್ತಾನೆ? What happens to entropies of system and surrounding when water freezes in a beaker? ಓಕೆ, ಇಲ್ಲೇನಾಗಿದೆ? ವಾಟರ್ ತಗೊಂಡಿದ್ದೀವಿ ಒಂದು ಬೀಕರ್ನಲ್ಲಿ. ಹಾಗಾದ್ರೆ ಇದೇನಾಯಿತು? ಸಿಸ್ಟಮ್ ಆಯಿತು. ಓಕೆ, ವಾಟರ್ ಬೀಕರ್ನಲ್ಲಿರೋದೇನಾಯಿತು? ಸಿಸ್ಟಮ್. Above this, that is above the surface of the substance, ಏನಾಯಿತು? This is surrounding. ಇದು ಈಗ ಈ ವಾಟರ್ ಫ್ರೀಸ್ ಆದರೆ, ಓಕೆ, ಏನಿದು ಇಲ್ಲಿರೋದು? ಸಿಸ್ಟಮ್, ದಟ್ ಈಸ್ ವಾಟರ್. ವಾಟರ್ ಅಂದರೆ ಏನು ಸ್ಟೇಟಲ್ಲಿರುತ್ತೆ? ಲಿಕ್ವಿಡ್ ಸ್ಟೇಟ್. ಈಗ ಇದು ಫ್ರೀಸ್ ಆದರೆ,
ಫ್ರೀಸ್ ಆದರೆ ವೆನ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಐಸ್. ಸೊ ವಾಟರ್ ಈಗ ಏನಾಗಬೇಕು, ಐಸ್ ಆಗಬೇಕು, ದಟ್ ಈಸ್ ಸಾಲಿಡ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್, ಓಕೆ, ಡೆಲ್ಟಾ ಎಸ್ ಆಫ್ ಸಿಸ್ಟಮ್ ಆ್ಯಂಡ್ ಡೆಲ್ಟಾ ಎಸ್ ಆಫ್ ಸರೌಂಡಿಂಗ್ಸ್ ಏನಾಗಿರುತ್ತೆ ಅಂತ ಕೇಳ್ತಾನೆ. ಚೇಂಜ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಎಂಟ್ರೋಪಿ ಚೇಂಜ್ ಆರ್ ಎಂಟ್ರೋಪೀಸ್ ಏನಾಗುತ್ತೆ ವೆನ್ ವಾಟರ್ ಫ್ರೀಸಸ್ ಅಂಡರ್ ಗಿವನ್ ಕಂಡೀಷನ್ ಅಂತ. ಇದು ಇಲ್ಲಿ ಕೊಟ್ಟಿರೋದು ಪ್ರಾಬ್ಲಮ್. ಪುನಃ ಇನ್ನೊಂದು ಸಾರಿ ಹೇಳ್ತೀನಿ. ವಾಟ್ ಹ್ಯಾಪನ್ಸ್ ಟು ಎಂಟ್ರೋಪೀಸ್ ಆಫ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ವೆನ್ ವಾಟರ್ ಫ್ರೀಸಸ್ ಇನ್ ಎ ಬೇಕರ್. ಓಕೆ, ವಾಟರ್ ಫ್ರೀಸ್ ಆಗೋದು ಅಂದ್ರೇನು? ಯಾವಾಗ ಫ್ರೀಸ್ ಆಗುತ್ತೆ? ವೆನ್ ಟೆಂಪ್ರೇಚರ್ ಆಫ್ ವಾಟರ್ ಈಸ್ ಲೋಯರ್ಡ್. ವಾಟರ್ದ ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ಆಗೇನಾಗುತ್ತೆ, ಫ್ರೀಸ್ ಆಗುತ್ತೆ, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ವೆನ್ ಸಿಸ್ಟಮ್ ಗಿವ್ಸ್ ಔಟ್ heat energy, temperature lowers and here water may convert into ice. Okay, so ಈಗ ಈ ವಾಟರ್ ಹೀಟ್ ಎನರ್ಜಿ ಬಿಟ್ಕೊಟ್ಟುಬಿಟ್ರೆ ಎನರ್ಜಿ ವಾಟರಿಂದ ರಿಮೂವ್ ಆದರೆ, ಓಕೆ, ಆಗೇನಾಯಿತು, ಸಿಸ್ಟಮ್ನಿಂದ ಹೊರಗೆ ಬಂದಾಗ ಎಂಟ್ರೋಪಿ ಚೇಂಜ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಐ ಥಿಂಕ್ ಇದು ಹೇಳ್ಬೋದು ನಿಮಗೆ. ಎಸ್, ಎಂಟ್ರೋಪಿ ಚೇಂಜಸ್ ಮಾತ್ರ ಕೇಳಿದ್ದಾನೆ, ಹೀಟ್ ಚೇಂಜು ಬೇಕಾದ್ರೆ ಕೇಳ್ಬೋದಿತ್ತು. ವಾಟರ್ ದಟ್ ಈಸ್ ಸಿಸ್ಟಮ್ ಗಿವ್ಸ್ ಔಟ್ ಎನರ್ಜಿ, ಹೀಟ್ ಎನರ್ಜಿ, ಆಗ ಅದರ ಟೆಂಪ್ರೇಚರ್ ಫಾಲ್ ಆಗುತ್ತೆ. ಆಮೇಲೆ ಗ್ರ್ಯಾಜುಯಲಿ ಟೆಂಪ್ರೇಚರ್ ಫಾಲ್ ಆಗ್ತದೆ. ಅಟ್ ಒನ್ ಸ್ಟೇಜ್ ವಾಟರ್ ವಿಲ್ ಬಿಕಮ್ ಐಸ್. ಓಕೆ, ಸೊ ಎನರ್ಜಿ ಆಫ್ ಸಿಸ್ಟಮ್, ಓಕೆ, ದಟ್ ಈಸ್ ಎನರ್ಜಿ ಆಫ್ ಸಿಸ್ಟಮ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ವೆರಸ್ ಎನರ್ಜಿ ಆಫ್ ಸರೌಂಡಿಂಗ್ಸ್ ಏನಾಗಬೇಕು, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸಿಸ್ಟಮ್ ಎನರ್ಜಿ ಬಿಟ್ಕೊಟ್ರೆ ಎಲ್ಲಿಗೆ ಹೋಗಬೇಕದು, ಸರೌಂಡಿಂಗಿಗೆ ಹೋಗಬೇಕು. ಸರೌಂಡಿಂಗ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾವ ಎನರ್ಜಿ ಸಿಸ್ಟಮ್ ಬಿಟ್ಕೊಡ್ತಿದೆ, ವಿಚ್ ಟೈಪ್ ಆಫ್ ಎನರ್ಜಿ ಸಿಸ್ಟಮ್ ಈಸ್ ಲೂಸಿಂಗ್? ಹೀಟ್ ಎನರ್ಜಿ. ಓಕೆ, ಹೀಟ್ ಎನರ್ಜಿ ಬಿಟ್ಕೊಡ್ತಿರುತ್ತೆ. ಸೊ ಹೀಟ್ ಎನರ್ಜಿ ಬಿಟ್ಕೊಡೋದ್ರಿಂದ ಸಿಸ್ಟಮ್ದು ಏನಾಗಬೇಕು, ಯು ನೋ ದಟ್ ಎಂಟ್ರೋಪಿನಲ್ಲಿ ಎಂಟ್ರೋಪಿ ಎಸ್ ಈಸ್ ಈಕ್ವಲ್ ಟು Q by T, that is at fixed temperature. Of course it takes place at 0 degree Celsius. ಈಗ ಟೆಂಪ್ರೇಚರ್ ಫಿಕ್ಸೆಡ್ ಆಗಿದೆ, ಇದು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಎಂಟ್ರೋಪಿ ಆಫ್ ಸಿಸ್ಟಮ್ ಏನಾಗಬೇಕು, ಕಡಿಮೆ ಆಗಬೇಕು. ಓಕೆ, ಎಂಟ್ರೋಪಿ ಆಫ್ ಸಿಸ್ಟಮ್ ಡಿಕ್ರೀಸಸ್. ಸೊ ಸರೌಂಡಿಂಗ್ನಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಸರೌಂಡಿಂಗ್ಸ್ Q ಇನ್ಕ್ರೀಸಸ್, ಎನರ್ಜಿ, ಹೀಟ್ ಎನರ್ಜಿ ಇನ್ಕ್ರೀಸಸ್. ಹೀಟ್ ಎನರ್ಜಿ ಇನ್ಕ್ರೀಸ್ ಆದರೆ ಎಂಟ್ರೋಪಿನೂ ಏನಾಗಬೇಕು, ಇನ್ಕ್ರೀಸ್ ಆಗುತ್ತೆ. ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಲೀಡ್ಸ್ ಟು ಇನ್ಕ್ರೀಸ್ ಆಫ್ ಎಂಟ್ರೋಪಿ. ಇಜೆಕ್ಷನ್ ಆರ್ ರಿಮೂವಲ್ ಆಫ್ ಎನರ್ಜಿ ಲೀಡ್ಸ್ ಟು ಡಿಕ್ರೀಸ್ ಆಫ್ ಎಂಟ್ರೋಪಿ. ಆ ಎಂಟ್ರೋಪಿ ಕಾನ್ಸೆಪ್ಟ್ನಲ್ಲಿ ಹೇಳಿದ್ದೀನಿ ನೋಡಿ ಅದನ್ನು. ಸೊ ಈಗ ಎನರ್ಜಿ ಆಫ್ ಸಿಸ್ಟಮ್ ಡಿಕ್ರೀಸ್ ಆಗ್ತಾ ಇದೆ. ಆ್ಯಸ್ ದ ಕಾನ್ಸಿಕ್ವೆನ್ಸ್ ಎಂಟ್ರೋಪಿ ಆಫ್ ಸಿಸ್ಟಮ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. Entropy of system decreases. You can say delta S of system decreases. ಇಲ್ಲಿ ಎನರ್ಜಿ ಆಫ್ ಸರೌಂಡಿಂಗ್ ಇನ್ಕ್ರೀಸ್ ಆಗ್ತಿರುತ್ತೆ. ಆ್ಯಸ್ ದ ರಿಸಲ್ಟ್ ಎಂಟ್ರೋಪಿ ಆಫ್ ಸರೌಂಡಿಂಗ್ ಇನ್ಕ್ರೀಸಸ್. ಸರೌಂಡಿಂಗ್ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಿರುತ್ತೆ. ದಟ್ಸ್ ಆಲ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನೋಡೋಣ. Calculate the PV work done. Now this problem is based on work done, that too pressure volume change work done. Okay, PV work done. When a system containing a gas expands from
15 cubic meter to 30 cubic meter against an external pressure of 20 atmosphere. ನೋಡಿ ಪ್ರಾಬ್ಲಮ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಏನಾದ್ರು ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತಾ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಕ್ಯಾಲ್ಕುಲೇಟ್ ದ ಪಿ ವಿ ವರ್ಕ್ ಡನ್ when a system containing a gas expands from 15 cubic meter to 30 cubic meter against an external pressure of 20 atmosphere ಅಂತ ಹೇಳಿದೆ. ಓಕೆ, ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಅಂತ. ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ವರ್ಕ್ ಡನ್ ಬೈ ದ ಸಿಸ್ಟಮ್. ಕಾಂಟ್ರಾಕ್ಷನ್ ಆಗ್ತಿದೆ ಅಂದರೆ ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತ ತಗೊಳ್ಬೇಕು. ಓಕೆ, ವರ್ಕ್ ಡನ್ ಬೈ ದ ಸಿಸ್ಟಮ್, ದಟ್ ಈಸ್ W is equal to minus P into delta V. Okay, minus P into delta V. What is delta V? Change in volume. Change in volume. P, pressure against which the expansion is carrying out. That is W is equal to minus P into delta V means V2 minus V1. The change in volume. What is V1 and V2? They are initial and final volumes. V1 and V2 are initial and final volumes. So you are given initial volume, initial volume, final volume and pressure. Pressure is said to be 20 atmosphere. Okay, final volume and initial volume are said to be 30 cubic meter and 15 cubic meter. That means gas expands from 15 cubic meter to 30 cubic meter. ಹೇಳಿದೆ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೀವು. ಓಕೆ, ಏನು ಕೊಟ್ಟಿದ್ದಾನೆ ನಿಮಗೆ? ವಾಲ್ಯೂಮ್ ಕ್ಯೂಬಿಕ್ ಮೀಟರ್ನಲ್ಲಿ ಕೊಟ್ಟಿದ್ದಾನೆ. ಕ್ಯೂಬಿಕ್ ಮೀಟರ್ ಅಂದರೆ ಏನಾಯ್ತಿದು? SI ಸಿಸ್ಟಮ್ನಲ್ಲಿ ಕೊಟ್ಟಿದ್ದಾನೆ. ಪ್ರೆಷರ್ ಯಾವುದ್ರೊಳಗೆ ಹೇಳಿದ್ದಾನೆ? 20 ಅಟ್ಮಾಸ್ಫಿಯರ್ ಅಂದರೆ ನಾಟ್ ಇನ್ ದ SI ಸಿಸ್ಟಮ್. CCS ಸಿಸ್ಟಮ್ನಲ್ಲಿದೆ. ಪ್ರೆಷರ್ ಅಟ್ಮಾಸ್ಫಿಯರ್ನಲ್ಲಿದೆ, ವಾಲ್ಯೂಮ್ ಕ್ಯೂಬಿಕ್ ಮೀಟರ್ನಲ್ಲಿದೆ. ಓಕೆ, ಅದಕ್ಕೆ ನೀವು ಅದನ್ನು ಚೇಂಜ್ ಮಾಡಿಕೊಳ್ಬೇಕು. ದಟ್ ಈಸ್ ಪ್ರೆಷರ್ನ SI ಸಿಸ್ಟಮಿಗೆ ತಗೊಂಡು ಹೋಗಿ. ಓಕೆ, ಪ್ರೆಷರ್ ಈಸ್ SI ಸಿಸ್ಟಮ್ನಲ್ಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಸೇಮ್ 1 atmosphere pressure is equal to 1.0325 Newton. I think I've forgotten. Okay, yes, it is 1.013, not 1.013 Newton. Okay, or Pascal it is. Into 10 to the power of 5 Newton it is. 1.013 into 10 to the power of 5 Newton. 1 atmosphere. ನನಗೆ ಎಷ್ಟು ಕೊಟ್ಟಿದ್ದಾನೆ ಪ್ರೆಷರ್? Therefore pressure is equal to 20 into 1.013 into 10 to the power of 5 Newton. Okay, or else you can convert this meter cube into cc. cc ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ದಟ್ ಈಸ್ 10 to the power of 6 cc ಬರುತ್ತೆ ಅದು. Now substitute these values here. W is equal to minus of 20 into 1.013 into 10 to the power of 5 into V2 it is 30 minus 15. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ
so much joule per mole ಬರುತ್ತೆ ನಿಮಗೆ. Okay, that is the work done. Next problem is delta U of combustion of methane is minus x kilojoule per mole. Delta U, what is delta U? Internal energy change during the combustion of methane, that means 1 mole of methane, is minus x kilojoule per mole. Calculate enthalpy of combustion, that is delta H of combustion value, and state whether it is greater or smaller than delta U of combustion. ಫಸ್ಟ್ ಇಲ್ಲೇನು ಕೊಟ್ಟಿದ್ದಾನೆ, ಡೆಲ್ಟಾ ಯು ಆಫ್ ಕಂಬಸ್ಟನ್ ಕೊಟ್ಟಿದ್ದಾನೆ, ಕಂಬಸ್ಟನ್ ಆಫ್ ಮೀಥೇನ್. ನೀವು ಡೆಲ್ಟಾ ಹೆಚ್ ಆಫ್ ಕಂಬಸ್ಟನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟೇಟ್ ವೆದರ್ ಡೆಲ್ಟಾ ಯು ಆಫ್ ಕಂಬಸ್ಟನ್ ಇಸ್ ಡೆಲ್ಟಾ ಯು ಆಫ್ ಕಂಬಸ್ಟನ್ ಇಸ್ ಹೈಯರ್ ಆರ್ ಲೋಯರ್ ದ್ಯಾನ್ ಡೆಲ್ಟಾ ಹೆಚ್ ಆಫ್ ಕಂಬಸ್ಟನ್ ಅಂತ ಹೇಳಬೇಕು. ಅದು ನೀವು ಮಾಡಬೇಕಾಗಿರೋದು. ಓಕೆ, ಏನಿದೆ ಇಲ್ಲಿ ಮೀಥೇನ್ ಕಂಬಸ್ಟನ್ ಹೇಳಿದ್ದಾನೆ. ಮೀಥೇನ್ ಇಸ್ ಗ್ಯಾಸ್. ದಿಸ್ ಆನ್ ಬರ್ನಿಂಗ್ ವಿತ್ ಆಕ್ಸಿಜನ್ ಆನ್ ಕಂಬಸ್ಟನ್ ಏನು ಬರುತ್ತೆ? ಯು ವಿಲ್ ಹ್ಯಾವ್ CO2 ಗ್ಯಾಸ್ ಆ್ಯಂಡ್ 2H2O. ಓಕೆ, 2H2O. That is gas. H2O liberated will be in the vapor state. Okay, during which it is said delta U, not delta H, delta U of combustion is minus X kilojoule per mole. It is said minus X kilojoule per mole ಅಂತ ಹೇಳಿದ್ದಾನೆ. ಓಕೆ, ಈಗೇನು ಕ್ಯಾಲ್ಕುಲೇಟ್ ಮಾಡಬೇಕು? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಹೆಚ್ ಆಫ್ ಕಂಬಸ್ಟನ್ ಎಷ್ಟು ಅನ್ನೋದನ್ನು ನೋಡಬೇಕು ನೀವಿಲ್ಲಿ. ಓಕೆ, ಈ ಪ್ರೋಸೆಸ್ಗೆ ಡೆಲ್ಟಾ ಹೆಚ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಅವೆರಡನ್ನು ಕಂಪೇರ್ ಮಾಡಿ ವಿಚ್ ಈಸ್ ಹೈಯರ್ ಆರ್ ವಿಚ್ ಹ್ಯಾಸ್ ಹೈಯರ್ ವ್ಯಾಲ್ಯೂ ಅನ್ನೋದನ್ನು ಹೇಳಬೇಕು. ಇದು ಪ್ರಾಬ್ಲಮ್ ಇರೋದು. ಓಕೆ, ಈಗ ಫಸ್ಟ್ ಲೆಟ್ ಅಸ್ ಬ್ಯಾಲೆನ್ಸ್ ದಿಸ್ ಈಕ್ವೇಷನ್. ನಾವು ಇಟ್ ಇಸ್ ನಾಟ್ ಎ ಥರ್ಮೋಕೆಮಿಕಲ್ ಈಕ್ವೇಷನ್. ಓಕೆ, ಏಕೆಂದರೆ ಫಿಸಿಕಲ್ ಸ್ಟೇಟ್ಸ್ ಎಲ್ಲ ಹೇಳಿದ್ದಾರೆ, ಒನ್ ಪ್ರಾಬ್ಲಮ್ ಸಾಲ್ವ್, ಆ್ಯಂಡ್ ಹೀಟ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಕಂಬಸ್ಟನ್ ಹೇಳಿದ್ದಾನೆ. ಓಕೆ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಗಬೇಕು ಟು ಸೇ ದಿಸ್ ಇಸ್ ಥರ್ಮೋಕೆಮಿಕಲ್ ಈಕ್ವೇಷನ್. Now it is not balanced one. Now let us balance this equation. 1 carbon monoxide, 4 hydrogens, 2 H2O. Hydrogen and carbon are balanced, but not oxygen. Oxygen ಎಷ್ಟಿದೆ? 2 plus 2, 4 ಇದೆ. So it should be 2O2 ಆಯಿತು. Okay. Now let us get the relationship between delta H and delta U for a gas phase reaction. ಏನಿದೆ ರಿಲೇಷನ್ಶಿಪ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು? ಡೆಲ್ಟಾ ಹೆಚ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಆರ್ ಟಿ ಡೆಲ್ಟಾ ಎನ್. ಡೆಲ್ಟಾ ಹೆಚ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಆರ್ ಟಿ ಡೆಲ್ಟಾ ಎನ್. ವಾಟ್ ಈಸ್ ಆರ್? ಗ್ಯಾಸ್ ಕಾನ್ಸ್ಟೆಂಟ್. ಟಿ ಟೆಂಪರೇಚರ್. Okay, delta n difference in number of moles, gaseous moles of products and reactants. Difference in number of moles of gaseous products and gaseous reactants, delta n. Okay, delta n is equal to total number of mole of gaseous products minus
total number of mole of gaseous reactants. Okay. Now, number of moles of products, gaseous product, it is 1 mole, it is 2 mole. 1 plus 2, 3 moles. Reactant, 1 mole, 2 mole. Okay. It is also 1 plus 2, it is 3. So, in this case, delta n, that is 2 minus 2, which is equal to 0. 2 plus 2, it is equal to 0 ಆಯಿತು. ಹಾಗಾದರೆ ಏನಾಯಿತು? ಡೆಲ್ಟಾ ಹೆಚ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಆಗೋಯ್ತು. ಬಿಕಾಸ್ ಡೆಲ್ಟಾ ಎನ್ ಇಸ್ 0, ಆರ್ ಎನ್ ಟಿ ಇಂಟು ಡೆಲ್ 0 ಇಸ್ 0 ಆಗುತ್ತೆ. ಇದು ಒನ್ ಪ್ರಾಬ್ಲಮ್. ಓಕೆ. ಸಿ ಅವ್ರೇನಾದ್ರು ಪ್ರಾಬ್ಲಮ್ನಲ್ಲಿ ಹೀಗೆ ಹೇಳಿದರೆ, ವಾಟರ್ ಫಾರಮ್ ಆಮೇಲೆ H2O ಫಾರಮ್ ವಿಲ್ ಬಿ ಇನ್ ದ ಲಿಕ್ವಿಡ್ ಸ್ಟೇಟ್ ಅಂತ ಹೇಳಿಬಿಟ್ರೆ ಆಗ ಚೇಂಜ್ ಇರುತ್ತೆ ಇಲ್ಲಿ. ಓಕೆ. ಸಿ ಇಫ್ H2O ಫಾರಮ್ ಈಸ್ ಇನ್ ದ ಲಿಕ್ವಿಡ್ ಸ್ಟೇಟ್, ಆಗೇನಾಗುತ್ತೆ ಸಿಚುವೇಶನ್ ನೋಡಿ ಇಲ್ಲಿ. ಓಕೆ. ಇದು ಗೇಷಿಯಸ್ ಸ್ಟೇಟಲ್ಲಿದ್ದರೆ these things hold good. If H2O is in the liquid state, ಆಗೇನಾಯಿತು? ನಂಬರ್ ಆಫ್ ಮೋಲ್ ಆಫ್ ಪ್ರಾಡಕ್ಟ್, ಗೇಷಿಯಸ್ ಪ್ರಾಡಕ್ಟ್ 1 ಆಯಿತು. ಏಕೆಂದರೆ ಇದು ಲಿಕ್ವಿಡ್ ಸ್ಟೇಟಲ್ಲಿ ಇರೋದಂದರೆ ಇಟ್ಸ್ ನಂಬರ್ ಆಫ್ ಮೋಲ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಲಿಕ್ವಿಡ್ ಆರ್ ಸಾಲಿಡ್ ಸ್ಟೇಟ್ನಲ್ಲಿದ್ದರೆ ಕನ್ಸಿಡರ್ ಮಾಡೋ ಹಾಗಿಲ್ಲ. 1 ಪಾಯಿಂಟ್ ಆಯಿತು. ಆಗೇನಾಗುತ್ತೆ? ಡೆಲ್ಟಾ ಎನ್ ಇನ್ ಸಚ್ ಕೇಸ್. ಓಕೆ. ಸೇ ದಟ್ ಇದು ಯಾವಾಗ ನಾನು ಹೇಳ್ತಿರೋದು? when H2O is in the liquid state. Okay. In such case, delta n is equal to 1 minus 3, which is minus 2 ಆಯಿತು. 1 minus 3, which is equal to minus 2 ಆಯಿತು. ಓಕೆ. ನೆಕ್ಸ್ಟ್ ನೋಡಿ, ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳ್ತಾನೆ? ಎಕ್ಸ್ ಕಿಲೋ ಜೌಲ್ ಪರ್ ಮೋಲ್. ಓಕೆ. ಎಕ್ಸ್ ಕಿಲೋ ಜೌಲ್ ಪರ್ ಮೋಲ್. ಸರಿ, ಮೈನಸ್ ಎಕ್ಸ್ ಅಂತ ಹೇಳಿದ ಮೈನಸ್ ಎಕ್ಸ್ ಅಂತ ಹೇಳಿದ್ದಾರೆ. ಲೆಟ್ ಮಿ ಸೀ ಇಟ್. ಎಸ್, ಮೈನಸ್ ಎಕ್ಸ್ ಅಂತ ಹೇಳಿದ್ದಾನೆ. ಇಟ್ಸ್ ವ್ಯಾಲ್ಯೂ ಇಸ್ ಮೈನಸ್ ಎಕ್ಸ್. ದೆನ್ ದಿಸ್ ಒನ್ ಪ್ಲಸ್ ಆರ್ ಟಿ. ಆರ್ ಟಿ ಡೆಲ್ಟಾ ಏನು ಎಷ್ಟಿದೆಯಪ್ಪ? It is minus 2. Okay. It is minus 2 RT. Okay. Or delta H is equal to minus X. Okay. Plus of minus minus 2 RT. Okay. ಈಗೇನಾಯಿತು? ಡೆಲ್ಟಾ ಹೆಚ್ ಮೈನಸ್ನಲ್ಲಿ ಬಂತು. ಆ್ಯಂಡ್ ಡೆಲ್ಟಾ ಹೆಚ್ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಯು ಬೈ ಅನ್ ಅಮೌಂಟ್ ಆಫ್ 2 RT. 2 RT ಅಷ್ಟು ಜಾಸ್ತಿ ಇರುತ್ತೆ. ದ್ಯಾಟ್ ಈಸ್ ಓಕೆ. ಹಾಗಾದ್ರೆ ಏನಾಯಿತು? ದೇರ್ ಫೋರ್ ಡೆಲ್ಟಾ ಹೆಚ್ ಆಫ್ ಕಂಬಸ್ಟನ್ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಯು ಆಫ್ ಕಂಬಸ್ಟನ್ ಇನ್ ದಿಸ್ ಕೇಸ್. ಇದು ಯಾವಾಗ? ಇದು ಲಿಕ್ವಿಡ್ ಸ್ಟೇಟಲ್ಲಿದ್ದಾಗ. ಇದು ಗೇಷಿಯಸ್ ಸ್ಟೇಟಲ್ಲಿದ್ದಾಗ ಏನಾಗುತ್ತೆ? ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಯು ಫಾರ್ ದಿಸ್ ಪ್ರೊಸೆಸ್ ವಿಲ್ ಬಿ ಸೇಮ್. ಅದನ್ನು ನೋಡಬೇಕು. ಓಕೆ. ಎಸ್. ದ ನೆಕ್ಸ್ಟ್ ಒನ್ ಈಸ್, ಇನ್ ಎ ಪ್ರೋಸೆಸ್ 701 joule of heat is absorbed and 394 joule of work is done by the system. In a process, 701 joule of heat is absorbed and 394 joule of work is done by the system. Calculate the delta U for the process. Internal energy change for the process.
ಯಾವುದೋ ಒಂದು ಪ್ರೋಸೆಸ್ನಲ್ಲಿ 701 joule of heat is absorbed. Q said to be 701 kilojoule. And 394 joule of work is done. That is W 394, I think. Yes, 394 joule of work is done. Okay. 701 kilojoule ಅಲ್ಲ, it is also in the joule. ಇದನ್ನು ಕಿಲೋಜೌಲ್ನಲ್ಲಿ ಕೊಟ್ಟು ಇದನ್ನು ಜೌಲ್ನಲ್ಲಿ ಕೊಟ್ಟಿದ್ರೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಎರಡನ್ನೂ ಸೇಮ್ ಯೂನಿಟಲ್ಲಿ ತೊಗೊಳ್ಬೇಕಾಗತ್ತೆ. ಎರಡು ಜೌಲ್ನಲ್ಲೇ ಕೊಟ್ಟಿದ್ದಾನೆ, ಪ್ರಾಬ್ಲಮ್ ಇಲ್ಲ. ಕ್ಯಾಲ್ಕುಲೇಟ್ ದ ವರ್ಕ್ ಡನ್, ಇಂಟರ್ನಲ್ ಎನರ್ಜಿ ಚೇಂಜ್ ಡ್ಯೂರಿಂಗ್ ದ ಪ್ರೋಸೆಸ್. ಡೆಲ್ಟಾ ಯು ಎಷ್ಟು ಅಂತ ಕೇಳಿದಾನಪ್ಪ. ದ್ಯಾಟ್ ಈಸ್ ಓಕೆ. ಏನಿದೆ ರಿಲೇಷನ್ಶಿಪ್ ಬಿಟ್ವೀನ್ ಕ್ಯೂ, ಡಬ್ಲ್ಯೂ ಆ್ಯಂಡ್ ಡೆಲ್ಟಾ ಯು ಅಕಾರ್ಡಿಂಗ್ ಟು ಯುವರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಬರೀಬಹುದು? ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ. ಓಕೆ, ಇಟ್ ಈಸ್ ವರ್ಕ್ ಡನ್ ಆನ್ ದ ಸಿಸ್ಟಮ್. ವರ್ಕ್ ಡನ್ ಬೈ ದ ಸಿಸ್ಟಮ್ನಲ್ಲಿ ಏನಾಗಿರುತ್ತೆ? ಡೆಲ್ಟಾ ಯು ಮೈನಸ್ ಡಬ್ಲ್ಯೂ. ದಟ್ ಈಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಡ್ಯೂರಿಂಗ್ ವರ್ಕ್ ಡನ್ ಬೈ ದ ಸಿಸ್ಟಮ್, ದಿಸ್ ಈಸ್ ಡ್ಯೂರಿಂಗ್ ವರ್ಕ್ ಡನ್ ಆನ್ ದ ಸಿಸ್ಟಮ್. ಸೊ ಹೀಟ್ ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಂಡಾಗಿದೆ ಇಲ್ಲಿ, ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಯು is said to be 701 minus 394. ಎಷ್ಟು ಬರುತ್ತೆ ನೋಡಿ? so much joule is internal energy change, that is 307 joule. Not Q, I made a mistake, sorry, it should be, extremely sorry, it is delta U is equal to Q plus W. Work done by the system is Q minus W. So delta U is equal to Q is 701 minus 394. It is 307 joule. Delta U. This is the answer. Okay. Next one is, it is also on the work done. Calculate the number of kilojoule of heat necessary to rise the temperature of 60 gram of aluminium from 35 degrees Celsius to 55 degrees Celsius. Calculate the number of kilojoule of heat required or heat necessary to rise the temperature of 60 gram of aluminium from 35 degrees Celsius to 55 degrees Celsius. You are given one value, that is heat capacity of the system at constant pressure of aluminium is 24 joule per mole per Kelvin. I repeat, calculate the number of kilojoule of heat required or necessary to rise the temperature of 60 gram of aluminium from 35 degrees Celsius to 55 degrees Celsius. You are given heat capacity of aluminium at constant pressure is 24 joule per mole per Kelvin. Joule per mole per Kelvin.
ಏನು ಕೇಳಿದ್ದಾನೆ? ಕ್ಯೂ ಕೇಳಿದ್ದಾನೆ. ಎಷ್ಟು ಹೀಟ್ ಬೇಕು? ಸಿ ಹಿಯರ್ ಯು ಆರ್ ಗಿವನ್ ಎ ಬ್ಲಾಕ್ ಆಫ್ ಅಲ್ಯೂಮಿನಿಯಂ, ಒಂದು ಅಲ್ಯೂಮಿನಿಯಂ ಪೀಸ್ ಕೊಟ್ಟಿದ್ದಾನೆ. ಅದರ ಮಾಸ್ ಎಷ್ಟಿದೆ ಅಂತ ಹೇಳ್ತಾನೆ? ಇಟ್ ಈಸ್ ಅಲ್ಯೂಮಿನಿಯಂ ಮಾಸ್ ಇಸ್ ಸೆಡ್ ಟು ಬಿ 60 ಗ್ರಾಮ್. 60 ಗ್ರಾಮ್ ಇದೆ. ಓಕೆ, ಇದರ ಇನಿಷಿಯಲ್ ಟೆಂಪ್ರೇಚರ್ ಇಸ್ ಸೆಡ್ ಟು ಬಿ 35 ಡಿಗ್ರಿ ಸೆಲ್ಸಿಯಸ್. Now it is at 35 degrees Celsius. 35 degrees Celsius mean in terms of Kelvin ಏನಾಗುತ್ತೆ? ಇದಕ್ಕೆ 273 ಆ್ಯಡ್ ಮಾಡಿ. 273 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 108 ಸರಿ 308 ಕೆಲ್ವಿನ್ ಆಗುತ್ತೆ. ಓಕೆ, 308 ಕೆಲ್ವಿನ್ ಆಯಿತು. ಇದು ಇನಿಷಿಯಲ್ ಟೆಂಪ್ರೇಚರ್. ಯು ಕಾಲ್ ಇಟ್ ಆಸ್ T1. Okay, now you have to rise the temperature of this block of aluminum weighing 60 gram from 35 degrees Celsius to 60, I don't know, yes, 55 degrees Celsius. 55 degrees Celsius ರೈಸ್ ಮಾಡಿದ್ರೆ ಅಂದರೆ ಏನಾಯಿತು? 328 ಕೆಲ್ವಿನ್ ರೈಸ್ ಮಾಡಬೇಕಾದ್ರೆ ಹೌ ಮಚ್ ಕ್ವಾಂಟಿಟಿ ಆಫ್ ಹೀಟ್ ಟು ಬಿ ಸಪ್ಲೈಡ್ ಆರ್ ರಿಕ್ವೈರ್ಡ್? ಇದನ್ನು ಕೇಳಿದ್ದಾನೆ. ನೀವು ಎಷ್ಟು ಹೀಟ್ ಎನರ್ಜಿ ಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಓಕೆ, ಯು ಆರ್ ಗಿವನ್ ಒನ್ ಮೋರ್ ಡೇಟಾ, ದಟ್ ಈಸ್ ಸಿ ಪಿ ಆಫ್ ಅಲ್ಯೂಮಿನಿಯಂ ಈಸ್ ಈಕ್ವಲ್ ಟು 24 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ಇಷ್ಟು ಕೊಟ್ಟಿದ್ದಾನೆ. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಕ್ಯೂ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಕ್ಯೂನ? ವೆನ್ ಯು ಆರ್ ಗಿವನ್ ಟೆಂಪ್ರೇಚರ್ ಚೇಂಜ್ ಆ್ಯಂಡ್ ಹೀಟ್ ಕೆಪ್ಯಾಸಿಟಿ. ದಟ್ ಇಸ್ ದ ಥಿಂಗ್. ಯು ನೋ ಹೀಟ್ ಕೆಪ್ಯಾಸಿಟಿ ಆಫ್ ಎ ಸಿಸ್ಟಮ್ Cp at constant pressure is equal to heat supplied to the system at constant pressure by change in temperature delta T. Equation ಬಂದಿದೆ ನೋಡಿ ಒಂದು ಸಾರಿ. Okay, or Q is equal to, that is heat capacity, I mean quantity of heat required at constant pressure must be equal to Cp into delta T. What is delta T? It is change in temperature. Change in temperature means T2 minus T1. T2 minus T1. Therefore, Q is equal to Cp into T2 minus T1. See, here you have to calculate Q. You are given Cp. Cp is said to be 24 joule per mole per Kelvin. T2 is said to be final temperature or temperature to be rise, that is 328 Kelvin. Initial temperature 308 Kelvin. That is. Yenide, it is for 1 mole. Okay, for 1 mole of the substance. For n number of moles. Okay, 1 mole means 1 time molar mass of the substance. If it is element, atomic mass. For n number of mole, you can write this one, and Q is equal to NCP into T2 minus T1 for n number of mole of the substance. Okay, ಇಲ್ಲಿ 1 mole ಅಂತ ತಗೊಳ್ಳೋದಕ್ಕೆ ನಿಮಗೆ ಹೇಳಿಲ್ಲ, 1 mole substance ಅಂತ ಹೇಳಿಲ್ಲ. You are given mass of the substance ಕೊಟ್ಟಿದ್ದಾನೆ. Mass of the substance, that is how much mass? 60 gram. Okay, mass is 60 gram ಅಂತ ಹೇಳಿದ್ದಾನೆ. ನಂಬರ್ ಆಫ್ ಮೋಲ್ ಎಷ್ಟು ಅಂತ ಹೇಳಿಲ್ಲ. 1 mole ಅಂತ ಹೇಳಿದರೆ ಸ್ಟ್ರೈಟ್ ಅವೇ ಯು ಕ್ಯಾನ್ ಕನ್ಸಿಡರ್ ದಿಸ್ ಈಕ್ವೇಷನ್. ಓಕೆ, ಮಾಸ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಮೋಲ್ ಅಂತ ಹೇಳಿಲ್ಲ. ದೆನ್ ಲೆಟ್ ಅಸ್ ಕನ್ಸಿಡರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮಾಸ್ ಆ್ಯಂಡ್ ನಂಬರ್ ಆಫ್ ಮೋಲ್. ಏನಿದೆ? ಬಟ್ number of mole n is equal to mass by molar mass. Mass by molar mass.
Mass is said to be 60 gram. Molar mass of aluminum. Molar mass of aluminum is nothing but its atomic mass. Atomic mass of aluminum is 27. Okay. Atomic mass of aluminum is 27. ಇದನ್ನು ತಗೊಳ್ಳಿ 60 by 27 which is equal to n. Now calculate quantity of heat required. It is 60 by 27 into Cp is given for aluminum 24. 24, what do you mean by this 24? It is 24 joule of heat required to rise the temperature of 1 mole of aluminum, that is 27 gram of aluminum by 1 degree. 1 degree ಅಷ್ಟು ರೈಸ್ ಮಾಡೋದಕ್ಕೆ ಬೇಕಿರೋದಿದು. ಓಕೆ, ಸೊ 24 ಇಂಟು T2 ಇಟ್ ಈಸ್ 328 ಮೈನಸ್ 308. ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? ಸೋ ಮಚ್ ಜೌಲ್ ಆಫ್ ಹೀಟ್ ರಿಕ್ವೈರ್ಡ್. ಓಕೆ, ಇಲ್ಲಿ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಜೌಲ್ನಲ್ಲಿ ಸಿಗುತ್ತೆ. ಅವ್ರು ಯಾವುದ್ರಲ್ಲಿ ಕೇಳಿದ್ದಾರೆ? ಇನ್ ಟರ್ಮ್ಸ್ ಆಫ್ ಕಿಲೋ ಜೌಲ್ನಲ್ಲಿ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 1027 ಜೌಲ್ ಬರುತ್ತೆ. ಬಟ್ ಕ್ವಶನ್ ಏನು ಹೇಳ್ತಾನೆ? ಕಿಲೋ ಜೌಲ್ನಲ್ಲಿ ಹೇಳಿ ಅಂತಾನೆ. ಯು ಹ್ಯಾವ್ ಟು ಕನ್ವರ್ಟ್ ಜೌಲ್ ಇಂಟು ಕಿಲೋ ಜೌಲ್. ಓಕೆ, 1000ಇಂದ ಡಿವೈಡ್ ಮಾಡಿ ಗೊತ್ತಾಯ್ತು. ಬಿಕಾಸ್ 1000 ಜೌಲ್ ಈಸ್ ಈಕ್ವಲ್ ಟು 1 ಕಿಲೋ ಜೌಲ್. 1000 ಜೌಲ್ ಈಸ್ ಈಕ್ವಲ್ ಟು 1 ಕಿಲೋ ಜೌಲ್ ಆಯಿತು. ಹಾಗಾದರೆ ಇಷ್ಟು ಜೌಲ್ ಎಷ್ಟಾಗಬೇಕು? ಸೊ ಕ್ಯೂ ಈಸ್ ಈಕ್ವಲ್ ಟು 1.027 ಕಿಲೋ ಜೌಲ್. ದ್ಯಾಟ್ಸ್ ಆಲ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಲೆಟ್ ಅಸ್ ಸಿ. The enthalpy of vaporization. Okay, enthalpy of vaporization is 40.79 kilojoule per mole. Enthalpy of vaporization of water is 70.79 kilojoule per mole. What is the enthalpy change for vaporization of 36 gram of water under the same condition? ನೋಡಿ, ಪ್ರಾಬ್ಲಮ್ ಸಿಂಪಲ್ ಆಗಿರುತ್ತೆ. ಫಸ್ಟ್ ನೀವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಏನು ಹೇಳಿದ್ದಾನೆ ಇಲ್ಲಿ? Enthalpy of vaporization of water at 1 bar pressure, normal temperature and pressure, that is 1 bar pressure and 100 degree Celsius temperature, ಹಾಗಿಟ್ಕೊಳ್ಳೋಣ, is 40.79 kilojoule per mole. ಸೊ ಪ್ರಾಬ್ಲಮ್ ಹೀಗೆ ಬರ್ಕೊಳ್ಳೋಣ. Enthalpy of vaporization of water at 100 degrees Celsius and 1 bar pressure is 40.79 kilojoule per mole. Calculate the enthalpy of vaporization of 36 gram of water under same conditions of temperature and pressure. ಅದೇ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ನಲ್ಲಿ 36 ಗ್ರಾಮ್ ಆಫ್ ವಾಟರ್ ವೇಪರೈಸ್ ಮಾಡೋದಕ್ಕೆ ಎಷ್ಟು ಎಂಥಾಲ್ಪಿ ಚೇಂಜ್ ಇರುತ್ತೆ ಅಂತ ಕೇಳಿದ್ದಾನೆ. ಓಕೆ, ನೋಡೋಣ. Process is said to be conversion of H2 of liquid into H2O of vapors. Vaporization ಹೇಳಿದ್ದಾನೆ. ಓಕೆ, ಏನು ಹೇಳ್ತಾನೆ? ಅಟ್ 1 bar or 1 atmosphere pressure
ಆ್ಯಂಡ್ 100 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಅಂತ ಹೇಳ್ತಾನೆ. ಇದು ಪ್ರೋಸೆಸ್. ಇಲ್ಲೇ ಹೇಳ್ತಾನೆ ಎಂಥಾಲ್ಪಿ ಆಫ್ ವೇಪರೈಸೇಷನ್ at 100 degrees Celsius and 1 bar pressure of water is delta H for this process is said to be 40.87, I think, no, 79 kilojoule per mole ಹೇಳಿದಾನೆ. ಹಾಗಾದರೆ ಡೆಲ್ಟಾ ಹೆಚ್ ಆಫ್ ವೇಪರೈಸೇಷನ್ ಆಫ್ 36 ಗ್ರಾಮ್ ಆಫ್ ವಾಟರ್ ಎಷ್ಟು ಅಂತ ಕೇಳಿದ. ದಟ್ಸ್ ಆಲ್ ದ ಟಾಸ್ಕ್. ಓಕೆ, ಈಗ ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ the meaning of this term. Enthalpy of vaporization of water is 40.79 kilojoule per mole. ಹಾಗಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ಅದನ್ನು ನೀವು ತಿಳ್ಕೊಂಡ್ರೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಏನು ಎಂಥಾಲ್ಪಿ ಆಫ್ ವೇಪರೈಸೇಷನ್ ಅಂದರೆ ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವಿಚ್ ಟೇಕ್ಸ್ ಪ್ಲೇಸ್ when 1 mole of water is completely vaporized under given condition. Okay, under given conditions. Given conditions ನಲ್ಲಿ 1 mole water vaporize ಮಾಡಿದ್ರೆ ಏನು ಎಂಥಾಲ್ಪಿ ಚೇಂಜ್ ಇರುತ್ತೆ, that is known as enthalpy of vaporization. Okay, see this 40.79 kilojoule per mole is the enthalpy of vaporization for 1 mole of water. Okay, that means for 1 mole of water ಅಂತ ಹೇಳಿದ್ರೆ ಏನು? 1 time molar mass of water. 1 time molar mass of water. 1 mole, that is 1 mole ಅಂತ ಹೇಳಿದ್ರೆ ಏನು? 1 time molar mass. Okay, what is the molar mass of water? 18 H2O. Okay, some of the atomic masses of constituent elements. 1 time molar mass, that is 18 gram of water. Okay, for 1 mole of or 18 gram of water, enthalpy vaporization is, it is said 40.79 kilojoule per mole. Okay, 1 mole or 18 gram ಆಫ್ ವಾಟರ್ ವೇಪರೈಸ್ ಮಾಡೋದಕ್ಕೆ ಮಾಡಿದಾಗ ಎಂಥಾಲ್ಪಿ ಆಫ್ ವೇಪರೈಸೇಷನ್ 40.79 ಕಿಲೋಜೌಲ್ ಇರುತ್ತೆ. ಈಗ ನನಗೆ ಎಷ್ಟು ಕೊಟ್ಟಿದ್ದಾರೆ ಮಾಸ್ ಆಫ್ ವಾಟರ್? 36 ಗ್ರಾಮ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಓಕೆ, 36 ಗ್ರಾಮ್ ಆಫ್ ವಾಟರ್ ಇಸ್ ನಥಿಂಗ್ ಬಟ್ 2 ಮೋಲ್. 1 ಮೋಲ್ ಇಸ್ 18 ಗ್ರಾಮ್, 36 ಗ್ರಾಮ್ ಅಂದರೆ 2 ಮೋಲ್ ಆಯಿತು. ಓಕೆ, ಹಾಗಾದರೆ therefore to vaporize 36 gram of water, enthalpy change taking place will be 40.79 by 18 into 36. It is 2 times 81.58 kilojoule per mole. That is ಇದು ಆನ್ಸರ್. ಓಕೆ, ನೀವು ಬೇಕಾದರೆ ಗ್ರಾಮ್ನಲ್ಲೇ ತೊಗೊಂಡು ಮಾಡಬಹುದು, ಅಥವಾ ಕೊಟ್ಟಿರೋ ಮಾಸ್ನ ನಂಬರ್ ಆಫ್ ಮೋಲ್ ಕನ್ವರ್ಟ್ ಮಾಡ್ಕೊಂಡು ಮಾಡಬಹುದು. ಹೇಗೆ ಮಾಡಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ ಇದು. ದ್ಯಾಟ್ ಈಸ್ ನೆಕ್ಸ್ಟ್ ಪ್ರಾಬ್ಲಮ್. ದಟ್ಸ್ ನೆಕ್ಸ್ಟ್ ಕ್ಲಾಸ್. ಓಕೆ.